ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧ ಮೊದಲನೇ ಅಧ್ಯಾಯದಲ್ಲಿ ಇವತ್ತು 11ನೇ ಶ್ಲೋಕ. ಬ್ರಹ್ಮೋವಾಚ ನಿಬೋಧತಾತೇದಮೃತಂ ಬ್ರವೀಮಿ ಮಾಸೂಯಿತುಂ ದೇವಮರ್ಹಸ್ಯ ಮೇಯಂ ಅಹಂ ಭವಸ್ತೆ ತತ ಏಷ ಮಹರ್ಷಿಃ ವಹಾಮ ಸರ್ವೇ ವಿವಶಾಯಸ್ಯ ದಿಷ್ಟಂ. ಚತುರ್ಮುಖ ಬ್ರಹ್ಮದೇವರು ಪ್ರಿಯವ್ರತ ಮಹಾರಾಜನ ಆಶ್ರಮಕ್ಕೆ ಬಂದಾಗ ಆ ಪ್ರಿಯವ್ರತ ತನ್ನ ತಂದೆಯಾದ ಮನು ಮಹಾರಾಜನ ಜೊತೆಗೆ ಉಪಚಾರವನ್ನ ಮಾಡಿದ, ಸತ್ಕಾರವನ್ನು ಸ್ವೀಕಾರ ಮಾಡಿದ ಆ ಬ್ರಹ್ಮದೇವರು ಸದಯಾವಲೋಕನವನ್ನ ಆ ಪ್ರಿಯವ್ರತರಾಜನ ಮೇಲೆ ಬೀರಿ ದಯಾಪೂರ್ಣವಾದ ಮಂದಹಾಸದಿಂದ ಕೂಡಿದ ನೋಟವನ್ನ ಆ ಪ್ರಿಯವ್ರತರಾಜನ ಮೇಲೆ ಬೀರಿ ಉಪದೇಶವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಿಬೋಧ ಅಂತಾರೆ, ಮೊದಲು ಕೇಳು ಅಂತ. ಮಗು, ತಾತ, ನಿಬೋಧ, ಮಗುವೇ ಕೇಳು. ನಾನು ಭಗವಂತ ನಮಗೆ ಶಾಸ್ತ್ರದಲ್ಲಿ ಏನು ವಿಧಾನ ಮಾಡಿದ್ದಾನೋ ಅದನ್ನೇ ಹೇಳುತ್ತೇನೆ, ಕೇಳು ಅಂತಾರೆ. ಆ ಭಗವಂತ ಏನಿದ್ದಾನೆ ಅವನ ಮೇಲೆ ನೀನು ಕೋಪ ಮಾಡಬಾರದು. ಆ ಭಗವಂತ ಅವನು ಪರಿಪೂರ್ಣ, ಅವನನ್ನ ಪೂರ್ತಿಯಾಗಿ ತಿಳಿಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ನಾನಾಗಲಿ, ಭವ ಅಂದರೆ ರುದ್ರನಾಗಲಿ,
ಅಥವಾ ತೇ ನಿನ್ನ ತಂದೆಯಾಗಿರ್ತಕ್ಕಂತಹ ಮನು ಮಹಾರಾಜನಾಗಲಿ ಅಥವಾ ಯೇಷಃ ಮಹರ್ಷಿ ಈ ಮಹರ್ಷಿಗಳಾದ ನಾರದನಾಗಲಿ ಎಲ್ಲರೂ ಕೂಡ ವಿವಶಾಹ ಅಸ್ವತಂತ್ರರು. ನಾವೆಲ್ಲರೂ ಅಸ್ವತಂತ್ರರು. ಅವನ ಆದೇಶದಂತೆ ನಡೀತಕ್ಕಂಥವ್ರು ನಾವೆಲ್ಲ. ಅವನು ಹೇಳಿದಂತೆ ನಾವು ಮಾಡ್ತೇವೆ. ನಮಗೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ, ಅವನೊಬ್ಬನೇ ಸ್ವತಂತ್ರ. ಅವನನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರು ಈ ಶ್ಲೋಕದಿಂದ ಆರಂಭ ಮಾಡಿ ಮುಂದೆ 9 ಶ್ಲೋಕಗಳವರೆಗೆ ಹೇಳುವ ವಿಷಯ ಅದೆಲ್ಲವೂ ಕೂಡ ಶಾಸ್ತ್ರದಲ್ಲಿ ಭಗವಂತ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಸತ್ಯವಾದ ವಿಷಯ. ಅದನ್ನು ನಾನು ನಿಮಗೆ ಹೇಳ್ತೇನೆ, ಕೇಳು ಅಂತ. ಋತಂ ಬ್ರವೀಮಿ, ಋತಂ ಬ್ರವೀಮಿ ಅಂತಿದೆ. ಇದಂ ಋತಂ ಬ್ರವೀಮಿ. ಋತ ಅಂತನ್ನೋ ಶಬ್ದಕ್ಕೆ ಸಾಧಾರಣವಾಗಿ ಸತ್ಯ ಅಂತ ಅರ್ಥ. ಸತ್ಯವಾದ ಮಾತನ್ನ ಹೇಳ್ತೇನೆ ಕೇಳು ಅಂತ. ಆದರೆ ವ್ಯಾಖ್ಯಾನದಲ್ಲಿ ಬರಿತಾ ಇದ್ದಾರೆ, ಋತಂ ಅಂದ್ರೆ ಶಾಸ್ತ್ರವಿಹಿತಂ, ಶಾಸ್ತ್ರದಲ್ಲಿ ವಿಹಿತವಾದದ್ದನ್ನ ಹೇಳ್ತೇನೆ ಅಂತ ಅರ್ಥ. ಅದಕ್ಕೆ ಶಾಸ್ತ್ರದಲ್ಲಿ ವಿಹಿತವಾದದ್ದು ಅಂದ್ರೇನು? ಶಾಸ್ತ್ರದಲ್ಲಿ ಭಗವಂತ ಪ್ರತಿಪಾದನೆ ಮಾಡಿದ್ದು ಅಂತ ಅರ್ಥ. ಅದೇ ವಿಹಿತವಾದದ್ದು. ಈಗ ಮಾಸೂಯಿತುಂ ಅಂತಿದೆ. ಮಾಸೂಯಿತುಂ ಅಂದ್ರೆ ನೀನು ಭಗವಂತನ ಮೇಲೆ ಕೋಪ ಮಾಡಬಾರದು ಅಂತ ಅರ್ಥ. ಆ ಭಗವಂತನ ಮೇಲೆ ನೀನು ಕೋಪ ಮಾಡ್ಕೊಳ್ಬೇಡ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಯಾಕೆ ಈ ಮಾತು ಬಂತು? ಕೋಪ ಎಲ್ಲಿ ಮಾಡ್ಕೊಳ್ತಾ ಇದ್ದಾನೆ ಇವನು ಅಂದ್ರೆ, ಈಗ ಇಂತಹ ವ್ಯಕ್ತಿಗಳು ಕೂಡ ಮಹಾತ್ಮರು, ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಸದಾಕಾಲ ಧ್ಯಾನ ಮಾಡತಕ್ಕಂತಹ ಮಹಾತ್ಮರಿಗೆ ಗೃಹಸ್ಥಾಶ್ರಮದಲ್ಲಿ ಪ್ರಾಯ ಆಸಕ್ತಿ ಇರೋದಿಲ್ಲ ಅಂತ ಹಿಂದೆ ಹೇಳಿದರು. ಆ ಪ್ರಾಯ ಆಸಕ್ತಿ ಇಲ್ಲದೇ ಇದ್ರೂ ಕೂಡ ಕೆಲವು ಕಾರಣಗಳಿಂದ ಅವರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಗೃಹಸ್ಥಾಶ್ರಮಿಗಳಾದರೂ ಕೂಡ ಅವರಿಗೆ ಅದು ಬಂಧಕ ಆಗೋದಿಲ್ಲ. ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಅವರು ಅದನ್ನ ಚೆನ್ನಾಗಿ ಭಗವಂತನ ಪೂಜಾ ರೂಪದಲ್ಲಿ ಆ ಒಂದು ಕರ್ತವ್ಯವನ್ನು ನಡೆಸಿ ಅದರಿಂದಲೂ ಮೋಕ್ಷವನ್ನ ಪಡಿಲಿಕ್ಕೆ ಆಗ್ತದೆ. ಹಾಗಾಗಿ ಈ ಚಿತ್ತ ವಿಕ್ಷೇಪ ಉಂಟು ಮಾಡತಕ್ಕಂತಹ ಒಂದು ಆಶ್ರಮ, ಇದನ್ನ ಯಾಕೆ ನಮಗೆ ವಿಧಾನ ಮಾಡಿದ್ದಾನೆ ಭಗವಂತ ಅಂತ ಹೇಳಿ ಅವನ ಮೇಲೆ ರೋಷ ಮಾಡ್ಕೊಳ್ಬಾರದು, ಕೋಪ ಮಾಡ್ಕೊಳ್ಬಾರದು ಅಂತ ಅಭಿಪ್ರಾಯ. ಈ ಗೃಹಸ್ಥಾಶ್ರಮ ಅಂತನ್ನೋದು ಚಿತ್ತ ವಿಕ್ಷೇಪಕ್ಕೆ ಕಾರಣ ಆಗ್ತದೆ ಅಂತ ಹಿಂದೆ ಅವನೇ ಹೇಳಿದ. ಅವನಿಗೆ ಭಯ, ತಂದೆ ಆಜ್ಞೆ ಮಾಡಿದರೂ ಕೂಡ ತಂದೆಯ ಆಜ್ಞೆಯನ್ನ ಉಲ್ಲಂಘನೆ ಮಾಡಬೇಕಾಯ್ತು. ನೀನು ರಾಜ್ಯಭಾರ ಮಾಡು ಅಂತ, ಮದುವೆ ಮಾಡ್ಕೋ, ರಾಜ್ಯಭಾರ ಮಾಡು ಅಂತ ಹೇಳಿದರೂ ಕೂಡ ಅದನ್ನ ಇವನು ತಿರಸ್ಕಾರ ಮಾಡಿ ಸನ್ಯಾಸಿ ಆಗ್ತೇನೆ ಅಂತ ಹೊರಟ್ನಲ್ಲ. ಅದಕ್ಕೆ ಅವನು ಕಾರಣ ಕೊಟ್ಟಿದ್ದೇನು? ಗೃಹಸ್ಥಾಶ್ರಮ, ಈ ರಾಜ್ಯಭಾರ, ಜವಾಬ್ದಾರಿ ಇದನ್ನೆಲ್ಲ ತಗೊಂಡ್ರೆ ಮನಸ್ಸು ವಿಕ್ಷೇಪ ಆಗ್ತದೆ, ಭಗವಂತನ ಕಡೆಯಿಂದ ವಿಚಲಿತ ಆಗ್ತದೆ. ಇಂತಹ ಒಂದು ಆಶ್ರಮ ಯಾಕೆ ಇದು ವಿಹಿತವಾಗಿದೆ, ಇದನ್ಯಾಕೆ ವಿಧಾನ ಮಾಡಿದ್ದಾನೆ ಭಗವಂತ ಅಂತ ಅವನ ಮೇಲೆ ಕೋಪ ಮಾಡ್ಕೊಳ್ಬೇಡ ಅಂತ ತಾತ್ಪರ್ಯ. ದೇವಂ ಮಾ ಅಸೂಯಿತುಂ ಅರ್ಹಸಿ, ಅವನನ್ನ ನೀನು ಕೋಪ ಮಾಡ್ಕೊಳ್ಬೇಡ, ಆ ಭಗವಂತನ ಮೇಲೆ ಕೋಪ ಮಾಡ್ಕೊಳ್ಬೇಡ. ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ಮೋಕ್ಷ ಆಗ್ತದೆ. ಎಲ್ಲರೂ ಅವನು ಹೇಳಿದಂತೆ ನಡೀತಕ್ಕಂಥವ್ರು ನಾವೆಲ್ಲ.
ಅವನು ಏನು ಆಜ್ಞೆ ಮಾಡ್ತಾನೋ ಅದರಂತೆ ನಾವು ನಡಿಬೇಕು ಅಷ್ಟೇ. ನಾನಾಗಲಿ, ರುದ್ರನಾಗಲಿ, ನಿನ್ನ ತಂದೆ ಆಗಲಿ, ಈ ಮಹರ್ಷಿಗಳಾದ ನಾರದರಾಗಲಿ ಎಲ್ಲರೂ ಅಸ್ವತಂತ್ರರೇ. ಅವನ ಆದೇಶದಂತೆ ನಡೀತಕ್ಕಂಥವ್ರು ನಾವೆಲ್ಲ ಅಂತ. ಅಮೇಯಂ ಅಂತ ಒಂದು ಪದ ಇದೆ. ದೇವಂ ಅರ್ಹಸಿ ಅಮೇಯಂ. ಅಮೇಯ ಅಂತಂದ್ರೆ ಅವನನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಆ ಭಗವಂತ ಅಮೇಯ, ಅವನನ್ನ ಪೂರ್ಣವಾಗಿ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ, ಹೊರತು ಮೇಯನೇ ಅಲ್ಲ ಅಂತ ಅರ್ಥ ಅಲ್ಲ. ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾವ ಶಬ್ದಗಳಿಂದ ಅವನು ಗೋಚರ ಅಲ್ಲ ಅಂತ ಹಾಗೆ ಅರ್ಥ ಅಲ್ಲ. ಶಬ್ದಗಳಿಂದಲೇ ಅವನನ್ನು ತಿಳ್ಕೊಳ್ಬೇಕು, ವೇದಗಳೇ ಅವನನ್ನು ತಿಳಿಸಿಕೊಡ್ತದೆ. ಆದರೆ ಪೂರ್ಣವಾಗಿ ಅವನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತರ್ಥ ಅಮೇಯಂ. ನಿಬೋಧತಾತೇದಮೃತಂ ಬ್ರವೀಮಿ ಮಾಸೂಯಿತುಂ ದೇವಮರ್ಹಸ್ಯ ಮೇಯಂ. ಅಹಂ ಭವಸ್ತೆ ತತ ಏಷ ಮಹರ್ಷಿಃ ವಹಾಮ ಸರ್ವೇ ವಿವಶಾಯಸ್ಯ ದಿಷ್ಟಂ. ನ ತಸ್ಯ ಕಶ್ಚಿತ್ ತಪಸಾ ವಿದ್ಯೆಯಾ ವಾ ನ ಯೋಗವೀರ್ಯೇಣ ಮನೀಷಯಾ ವಾ ನೈವಾರ್ಥಧರ್ಮೈ ಪರತಃ ಸ್ವತೋ ವಾ ಕೃತಂ ವಿಹಂತುಂ ತನುಭೃದ್ ವಿಭೂಯಾತ್. ಹಾಗೆ ಮುಂದುವರಿಸ್ತಾ ಇದ್ದಾರೆ ಬ್ರಹ್ಮದೇವರು ತಮ್ಮ ಮಾತನ್ನ. ಆ ಭಗವಂತನ ಆದೇಶ ಏನಿದೆ, ಆ ಭಗವಂತನ ಆದೇಶವನ್ನ ಮೀರ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾವ ದೇಹಿಯೂ ಕೂಡ, ದೇಹವುಳ್ಳಂತಹ ಪ್ರತಿಯೊಬ್ಬ ಜೀವನೂ ಕೂಡ ಅವನ ಆದೇಶವನ್ನ ನಡೆಸಲೇಬೇಕು. ಅದನ್ನ ಮೀರ್ಲಿಕ್ಕೆ ಯಾವ ತಪಸ್ಸಿನಿಂದಾಗಲಿ ಯಾವ ವಿದ್ಯೆಯಿಂದಾಗಲಿ ಸಮರ್ಥರಾಗೋದಿಲ್ಲ. ನತಸ್ಯ ಕಶ್ಚಿತ್ ತಪಸಾ ವಿದ್ಯೆಯಾವ ಅಥವಾ ಯೋಗವೀರ್ಯೇಣ ಮನೀಷಯಾವ, ಎಂಥ ದೊಡ್ಡ ಯೋಗ ಬಲದಿಂದಾಗಲಿ ಭಾರೀ ಬುದ್ಧಿವಂತಿಕೆಯಿಂದ ಬುದ್ಧಿಶಕ್ತಿಯಿಂದಾಗಲಿ ಅದನ್ನ ಮೀರ್ಲಿಕ್ಕೆ ಯಾರೂ ಸಮರ್ಥರಾಗೋದಿಲ್ಲ. ನೈವಾರ್ಥಧರ್ಮೈ ಪರತಃ ಸ್ವತೋವ, ಅರ್ಥ ಧರ್ಮ ಮೊದಲಾದವುಗಳಿಂದಾಗಲಿ ಅಥವಾ ಮತ್ತೊಬ್ಬರ ಬಲವನ್ನ ಸಹಾಯ ತಗೊಂಡಾಗಲಿ ಅಥವಾ ತನ್ನ ಸಾಮರ್ಥ್ಯದಿಂದ ಆಗಲಿ ಯಾವ ಸಾಮರ್ಥ್ಯದಿಂದಲೂ ಕೂಡ ಆ ಭಗವಂತನ ಆಜ್ಞೆಯನ್ನ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಏನು ಮನಸ್ಸು ಮಾಡ್ತಾನೆ ಅದನ್ನ ಮೀರ್ಲಿಕ್ಕೆ ತನುಭೃತ್, ದೇಹಧಾರಿಯಾದಂತಹ ಯಾವ ಒಬ್ಬ ಮನುಷ್ಯನಿಗೂ ಕೂಡ ಸಾಧ್ಯ ಇಲ್ಲ. ವಿಹಂತುಂ ನ ವಿಭೂಯಾತ್. ಆ ಭಗವಂತನ ಆಜ್ಞೆ ಹೇಗಿದೆಯೋ ಹಾಗೆ ಎಲ್ಲರೂ ನಾವೆಲ್ಲ ನಡಿಬೇಕಷ್ಟೆ. ಆ ಆಜ್ಞಾ ಉಲ್ಲಂಘನ ಮಾಡಲಿಕ್ಕೆ ಯಾರಿಂದಲೂ ಯಾವ ಸಹಾಯದಿಂದಲೂ ಸಾಧ್ಯ ಇಲ್ಲ. ತಪಸಾ ವಿದ್ಯೆಯಾ ಯೋಗವೀರ್ಯೇಣ ಮನೀಷಯಾ ಅರ್ಥಧರ್ಮೈ ಪರತಃ ಸ್ವತೋವ ಅಂತ ಇಷ್ಟು. ತಪಸ್ಸಿನಿಂದಲೂ ಸಾಧ್ಯ ಇಲ್ಲ, ವಿದ್ಯೆಯಿಂದಲೂ ಸಾಧ್ಯ ಇಲ್ಲ, ಯೋಗ ಬಲದಿಂದಲೂ ಸಾಧ್ಯ ಇಲ್ಲ, ಮನೀಷಯ ಅಂದ್ರೆ ಬುದ್ಧಿಶಕ್ತಿಯಿಂದಲೂ ಸಾಧ್ಯ ಇಲ್ಲ. ಅರ್ಥಧರ್ಮೈ, ಅರ್ಥ ಅಂದ್ರೆ ಹಣ ಕೊಟ್ಟು
ಅದರಿಂದ ಮೀರೋಣ ಅಂತ ಅದ್ರೂ ಸಾಧ್ಯ ಇಲ್ಲ. ಧರ್ಮದಿಂದ ಮೀರೋಣ ಅಂದ್ರೆ ಅದು ಸಾಧ್ಯ ಇಲ್ಲ. ಸ್ವತಃ ಅಥವಾ ಪರತಃ, ತನ್ನ ಬಲ ಆಗಲಿ, ತನ್ನ ಸಾಮರ್ಥ್ಯದಿಂದ ಆಗಲಿ, ಅಥವಾ ಮತ್ತೊಬ್ಬರ ಸಹಾಯದಿಂದ ಆಗಲಿ, ಇದ್ಯಾವುದರಿಂದಲೂ ಕೂಡ ಭಗವಂತನ ಆಜ್ಞೆಯನ್ನು ಮೀರಲಿಕ್ಕೆ ಆಗೋದಿಲ್ಲ. ಅವನು ಏನು ಹೇಳ್ತಾನೋ, ಅವನು ಏನು ಆಜ್ಞೆ ಮಾಡ್ತಾನೋ ಅದರಂತೆ ನಾವು ನಡಿಬೇಕು. ನ ತಸ್ಯ ಕಶ್ಚಿತ್ ತಪಸಾ ವಿದ್ಯೆಯಾ ವಾ ನ ಯೋಗವೀರ್ಯೇಣ ಮನೀಷಯಾ ವಾ ನೈವಾರ್ಥಧರ್ಮೈಃ ಪರತಸ್ವತೋ ವಾ ಕೃತಂ ವಿಹಂತುಂ ತನುಭೃದ್ ವಿಭೂಯಾತ್ ಭವಾಯ ನಾಶಾಯ ಚ ಕರ್ಮ ಕರ್ತುಂ ಶೋಕಾಯ ಮೋಹಾಯ ಸದಾ ಭಯಾಯ ಸುಖಾಯ ದುಃಖಾಯ ಚ ದೇಹಯೋಗಂ ಅವ್ಯಕ್ತದಿಷ್ಟಂ ಜನತಾಂಗಧತ್ತೆ. ಅಂಗ ಅಂತ ಅವನನ್ನು ಸಂಬೋಧನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಮಗುವೇ ಅಂತ ಅರ್ಥ. ಹಿಂದೆ ತಾತ ಅಂತ ಸಂಬೋಧನೆ ಮಾಡಿ ಪ್ರಾರಂಭ ಮಾಡಿದ್ದಾರೆ. ಅದೇ ಅರ್ಥವನ್ನು ಕೊಡ್ತಕ್ಕಂತಹ ಅಂಗ, ಎಲೆ ಮಗುವೇ, ಈ ಎಲ್ಲಾ ಸಂಸಾರಿ ಜೀವರೇನಿದ್ದಾರಲ್ಲ ಎಲ್ಲರೂ ಕೂಡ ಆ ಭಗವಂತ ಕೊಟ್ಟಂತಹ ಶರೀರದ ಸಂಬಂಧ ಮತ್ತು ಅವರವರ ಕರ್ಮದ ವಶದಿಂದ ಭಗವಂತ ಕೊಟ್ಟದ್ದನ್ನೇ ಸ್ವೀಕಾರ ಮಾಡ್ತಾರೆ. ಯಾಕೆ? ಈ ಜಗತ್ತಿನಲ್ಲಿ ಹುಟ್ಟೋದು, ಸಾಯೋದು, ಶೋಕ, ಮೋಹ, ಭಯ, ಸುಖ, ದುಃಖ ಇದನ್ನೆಲ್ಲ ಅನುಭವಿಸ್ತಾ ಇದ್ದಾರೆ. ಇದನ್ನೆಲ್ಲ ಅನುಭವಿಸ್ಲಿಕ್ಕೆ ಅವರಿಗೆ ಶರೀರ ಬೇಕು, ಕರ್ಮ ಮಾಡಬೇಕು, ಕರ್ಮ ಮಾಡಲಿಕ್ಕೂ ಶರೀರ ಬೇಕು. ಹಾಗಾಗಿ ಎಲ್ಲ ಸಂಸಾರಿ ಜೀವರು ಕೂಡ ಇದನ್ನೆಲ್ಲ ಅನುಭವಿಸ್ಲಿಕ್ಕೆ, ಕರ್ಮ ಮಾಡಲಿಕ್ಕೆ ಆ ಭಗವಂತ ಕೊಟ್ಟ ಶರೀರದ ಸಂಬಂಧವನ್ನೇ ಧಾರಣೆ ಮಾಡ್ತಾರೆ. ಇಲ್ಲ, ನಮಗೆ ಈ ಶರೀರ ಬೇಡ, ನಮಗೆ ಈ ಪ್ರಾಕೃತವಾದ ಶರೀರ ಬೇಡ ಅಂತ ಅದನ್ನು ತಿರಸ್ಕಾರ ಮಾಡಲಿಕ್ಕೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಭಗವಂತ ಅವರವರ ಕರ್ಮಾನುಸಾರವಾಗಿ ಅವರಿಗೆ ಈ ಪ್ರಾಕೃತ ಶರೀರದ ಸಂಬಂಧವನ್ನು ಕೊಟ್ಟು ಕರ್ಮ ಮಾಡಿಸ್ತಾನೆ. ಆ ಕರ್ಮ ಮಾಡಲಿಕ್ಕೆ, ಸುಖ ದುಃಖಗಳನ್ನು ಅನುಭವಿಸ್ಲಿಕ್ಕೆ, ಶೋಕ, ಮೋಹ, ಹುಟ್ಟು, ಸಾವು ಇವುಗಳನ್ನೆಲ್ಲ ಅನುಭವಿಸ್ಲಿಕ್ಕೆ ಆ ಭಗವಂತ ಕೊಟ್ಟ ಈ ಶರೀರ ಅವರಿಗೆ ಬೇಕೇ ಬೇಕು. ಅದನ್ನು ಅವರು ಧಾರಣೆ ಮಾಡಲೇಬೇಕು. ಅದನ್ನ ಈ ಶರೀರ ಧಾರಣೆ ನಾನು ಮಾಡೋದಿಲ್ಲ ಅಂತ ಹೇಳೋ ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ಈ ದೇಹ ಯೋಗಂ, ದೇಹ ಯೋಗ ಅಂದ್ರೆ ದೇಹದ ಸಂಬಂಧ, ಅದು ಭಗವಂತ ಕೊಟ್ಟದ್ದು. ಅವ್ಯಕ್ತ ದಿಷ್ಟಂ ಅಂತ, ಅವ್ಯಕ್ತನಾದ ಭಗವಂತ. ಅವನು ಸದಾ ಅವ್ಯಕ್ತ ಸ್ವರೂಪ, ಕಣ್ಣಿಗೆ ಕಾಣಿಸೋದಿಲ್ಲ. ಅಂತಹ ಅವ್ಯಕ್ತನಾದ ಭಗವಂತ ಕೊಟ್ಟಂತಹ ದೇಹ ಈ ದೇಹದ ಸಂಬಂಧ. ಅವ್ಯಕ್ತನಾದ ಭಗವಂತ ಏನಿದ್ದಾನೆ ಅವನಿಂದ ದತ್ತವಾದದ್ದು ಅವ್ಯಕ್ತ ದಿಷ್ಟಂ. ಅದನ್ನ ಎಲ್ಲ ಜೀವರು ಸದಾ ಧಾರಣೆ ಮಾಡಿಯೇ ಆಗಬೇಕು. ಅದನ್ನ ಅನ್ಯಥಾ ಮಾಡಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಆ ದೇಹವನ್ನು ಧಾರಣೆ ನಾನು ಮಾಡೋದಿಲ್ಲ ಅಂತ ನಿರಾಕರಣೆ ಮಾಡಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಆ ಒಂದು ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ಅವನು ದೇಹವನ್ನು ಕೊಟ್ಟಾಗ ಧಾರಣೆ ಮಾಡಲೇಬೇಕು. ನಮ್ಮ ನಮ್ಮ ಕರ್ಮಾನುಸಾರವಾಗಿ, ಪ್ರತಿಯೊಬ್ಬ ಜೀವಿಗಳ ಕರ್ಮಕ್ಕೆ ಅನುಸಾರವಾಗಿ ಅವನು ದೇಹವನ್ನು ಕೊಡ್ತಾನೆ. ಅದು ಆ ಕರ್ಮದ ಫಲವನ್ನು ಅನುಭವಿಸ್ಲಿಕ್ಕೆ, ಮತ್ತೆ ಕರ್ಮ ಮಾಡಲಿಕ್ಕೆ. ಕರ್ಮಫಲ ರೂಪವಾದಂತಹ ಎಲ್ಲ ಶೋಕ, ಮೋಹ, ಭವ, ನಾಶ, ಇದೆಲ್ಲ ಸುಖ, ದುಃಖ ಇದೆಲ್ಲವೂ ಕೂಡ ಕರ್ಮದ ಫಲ. ಆ ಕರ್ಮಫಲವನ್ನು ಅನುಭವಿಸ್ಲಿಕ್ಕೆ ಮತ್ತು ಬೇರೆ ಬೇರೆ ಕರ್ಮಗಳನ್ನು ಮಾಡಲಿಕ್ಕೆ, ಕರ್ಮ ಕರ್ತುಂ, ಇದಕ್ಕೆಲ್ಲ
ಆ ದೇಹದ ಸಂಬಂಧವನ್ನ ಭಗವಂತ ಅವ್ಯಕ್ತನಾಮಕನಾದ ಭಗವಂತ ಏನು ಕೊಡ್ತಾನೆ ಅದನ್ನ ಪ್ರತಿಯೊಬ್ಬರೂ ಧಾರಣೆ ಮಾಡಿಯೇ ಮಾಡಬೇಕು. ಅದನ್ನ ಅನ್ಯಥಾ ಮಾಡಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಬೇಡ ಅಂತ ಹೇಳಿ ತಿರಸ್ಕಾರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಭವಾಯ ನಾಶಾಯ ಚ ಕರ್ಮ ಕರ್ತುಂ ಶೋಕಾಯ ಮೋಹಾಯ ಸದಾ ಭಯಾಯ ಸುಖಾಯ ದುಃಖಾಯ ಚ ದೇಹಯೋಗಂ ಅವ್ಯಕ್ತದಿಷ್ಟಂ ಜನತಾಂಗಧತ್ತೆ. ಯದ್ವಾಚಿತಂತ್ಯಾಂ ಗುಣಕರ್ಮನಾಮಭಿಃ ಸ್ವದಾಮಭಿರ್ವತ್ಸವಯಂ ಸುಯೋಜಿತಾಃ ಸರ್ವೇ ವಹಾಮೋ ಬಲಿಮೀಶ್ವರಾಯ ಪ್ರೋತಾನಸೀವದ್ವಿಪದೇ ಚತುಷ್ಪದಃ. ಪುನಃ ಇಲ್ಲಿ ಮಗುವೇ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು ಪ್ರಿಯವ್ರತನಿಗೆ. ವತ್ಸ, ಎಲೆ ಮಗುವೆ, ಕರ್ಮ ಮಾಡೋದರಲ್ಲಿಯೂ ಕೂಡ ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಈ ಹಿಂದೆ ಹೇಳಿದ್ರು ದೇಹವನ್ನ ಭಗವಂತ ಕೊಡ್ತಾನೆ, ಅದ್ಯಾಕೆ? ಕರ್ಮ ಮಾಡಲಿಕ್ಕೆ. ಮತ್ತು ಕರ್ಮದ ಫಲವಾದ ಎಲ್ಲ ಹುಟ್ಟು ಸಾವು ಶೋಕ ಮೋಹ ಭಯ ಸುಖ ದುಃಖ ಎಲ್ಲ ಅನುಭವಿಸ್ಲಿಕ್ಕೆ. ಈ ರೀತಿ ಕರ್ಮ ಮಾಡಲಿಕ್ಕೆ ಅಂತ ಭಗವಂತ ಏನು ದೇಹ ಕೊಡ್ತಾನಲ್ಲ, ಕೊಟ್ಟ ಮೇಲೂ ಕೂಡ ಕರ್ಮ ಮಾಡಲಿಕ್ಕೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಅದನ್ನು ಅವನೇ ಮಾಡಿಸ್ಬೇಕು. ಕರ್ಮವನ್ನ ನಾವು ಮಾಡ್ತಾ ಇದ್ದೇವಲ್ಲ, ಇದೆಲ್ಲ ಒಳಗೆ ಕೂತು ಅವನೇ ಮಾಡಿಸ್ತಾನೆ. ಆ ಎಲ್ಲ ಕರ್ಮಗಳನ್ನು ಕೂಡ ನಾವು ಭಗವಂತನ ಪೂಜಾ ಅಂತ ಹೇಳಿ ಅವನಿಗೆ ಸಮರ್ಪಣೆ ಮಾಡಬೇಕು. ಅವರವರ ವರ್ಣಗಳಿಗೆ ಅವರವರ ಆಶ್ರಮಗಳಿಗೆ ಯೋಗ್ಯವಾದಂತಹ ಕರ್ಮ, ವರ್ಣಾಶ್ರಮ ಉಚಿತವಾದ ಕರ್ಮ ಮತ್ತು ವರ್ಣಾಶ್ರಮ ಯೋಗ್ಯವಾದ ಗುಣ, ಆ ಗುಣ ಮತ್ತು ಕರ್ಮ ನಾಮ, ಇದು ಮೂರು. ಗುಣ ಕರ್ಮ ನಾಮಭಿಹಿ ಅಂತ. ಯದ್ವಾಚಿ ತಂತ್ಯಾಂ ಗುಣಕರ್ಮ ನಾಮಭಿಹಿ, ಗುಣ ಕರ್ಮ ಮತ್ತು ನಾಮ ಎಂಬ ಈ ಮೂರು ನಮ್ಮನ್ನ ಕಟ್ಟಿ ಹಾಕಿದೆ. ನಮ್ಮ ವರ್ಣಾಶ್ರಮೋಚಿತವಾದ ಗುಣ, ವರ್ಣಾಶ್ರಮೋಚಿತವಾದ ಕರ್ಮ ಮತ್ತು ನಾಮ, ಈ ಮೂರು ಏನಿದೆ, ಈ ಮೂರರಿಂದ ಅದು ಕಟ್ಟಿ ಹಾಕಿದೆ, ತಂತಿ. ಈಗ ಹಗ್ಗದಿಂದ ಕಟ್ಟಿ ಹಾಕಿದಂತೆ ಮೂಗುದಾರ ಹಾಕಿ ಪಶುಗಳನ್ನ ಮೂಗಿಗೆ ದಾರ ಹಾಕಿ ಕಟ್ಟಿ ಹಾಕ್ತಾರೆ. ಅದರಿಂದ ಏನಾಗತ್ತೆ? ಮನುಷ್ಯರು ಹೇಳಿದಂತೆ ಅದು ಕೇಳ್ತದೆ. ತಾನು ಸ್ವತಂತ್ರವಾಗಿ ಎಲ್ಲಿ ಬೇಕಾದರೂ ಹೋಗೋ ಸಾಮರ್ಥ್ಯ ಇದ್ರೂ ಕೂಡ ಆ ಹಸು ಮೂಗುದಾರ ಹಾಕಿ ಅದನ್ನ ಹಿಡಿದು ಎಳೆದು ಕಟ್ಟಿ ಹಾಕಿದರೆ ಮನುಷ್ಯ ಹೇಳಿದಂತೆ ಕೇಳ್ತದೆ. ಆ ಮೂಗಿಗೆ ದಾರ ಹಾಕಿ ಆ ಪಶುಗಳನ್ನ ಎಳೆದು ಆ ಪಶುಗಳ ಮೇಲೆ ಭಾರವನ್ನ ಹೊರಿಸಿ ಕೆಲಸ ಮಾಡಿಸ್ಕೊಳ್ತಾರೆ. ಆ ಹಸು ಆ ಮೂಗಿನ ದಾರಕ್ಕೆ ಅಧೀನವಾಗಿ ಮನುಷ್ಯ ಹೇಳಿದಂತೆ ಭಾರವನ್ನ ಹೊರ್ತದೆ. ಸ್ವಧಾಮಭಿಹಿ, ಧಾಮ ಅಂದ್ರೆ ಹಗ್ಗ, ಆ ಮೂಗುದಾರ, ಮೂಗಿಗೆ ಕಟ್ಟಿರ್ತಕ್ಕಂತಹ ಆ ದಾರ ಏನಿದೆ
ಆ ದಾರಕ್ಕೆ ಅಧೀನವಾಗಿ ಅದು ಮನುಷ್ಯ ಹೇಳಿದಂತೆ ಗೋ ಮೊದಲಾದವುಗಳೆಲ್ಲ ಹಸುಗಳು, ಆಮೇಲೆ ಎತ್ತುಗಳು, ಗೂಳಿಗಳು, ಭಾರ ಹೊರೋ ಕೆಲಸ ಮೊದಲಾದವುಗಳನ್ನೆಲ್ಲ ಮನುಷ್ಯ ಹೇಳಿದಂತೆ ಮಾಡ್ತದೆ. ಅದರಂತೆ ನಾವೆಲ್ಲರೂ ಭಗವಂತ ಹೇಳಿದ ವೇದವಾಣಿ ಎಂಬ ಹಗ್ಗ, ಇಲ್ಲಿ ಯಾವುದು ಹಗ್ಗ ಅಂದರೆ ವೇದವಾಣಿ, ಭಗವಂತನ ಮಾತುಗಳವೆಲ್ಲ. ವೇದಗಳು ಅಂದರೆ ಭಗವಂತನ ಮಾತುಗಳಿದ್ದಂತೆ. ಆ ಭಗವಂತನ ವೇದವಾಣಿ ಎಂಬ ಹಗ್ಗದಲ್ಲಿ, ಆ ಹಗ್ಗದಲ್ಲಿ 3 ಇದೆ: ಗುಣ, ಕರ್ಮ, ನಾಮ. ಅವರವರ ವರ್ಣಾಶ್ರಮೋಚಿತವಾದ ಗುಣ, ಕರ್ಮ, ನಾಮಗಳೇ ಏನಿದ್ದಾವೆ ಅವುಗಳಿಂದ ನಾವು ಕಟ್ಟಿ ಹಾಕಿಬಿಟ್ಟಿದ್ದೇವೆ. ಒಂದು ಹಸುವನ್ನ ಮೂಗು ದಾರ ಹಾಕಿ ಕಟ್ಟಿ ಹಾಕಿದಂತೆ ನಮಗೂ ಕೂಡ ಭಗವಂತ ಕಟ್ಟಿ ಹಾಕಿಬಿಟ್ಟಿದ್ದಾನೆ. ಅದರ ಬಂಧನ ಇದೆ ನಮಗೆ. ಅದಕ್ಕೆ ಅಧೀನವಾಗಿ ನಾವು ಮಾಡಬೇಕು. ವೇದದಲ್ಲಿ ಭಗವಂತ ವಿಧಾನ ಮಾಡಿದ ಅವರವರ ಯೋಗ್ಯವಾದ ಕರ್ಮ, ಆ ಕರ್ಮದಿಂದಲೇ ಭಗವಂತನ ಪೂಜಾರೂಪದಿಂದ ನಾವು ಕರ್ಮ ಮಾಡಬೇಕು. ಅದನ್ನು, ಆ ಕರ್ಮವನ್ನ ಭಗವಂತನ ಪೂಜಾರೂಪದಲ್ಲಿ ಮಾಡಬೇಕು. ಪೂರ್ತಿಯಾಗಿ ನಾವು ಆ ಭಗವಂತನ ಅಧೀನರು. ಹಗ್ಗ ಹಾಕಿ ಕಟ್ಟಿ ಹಾಕಿದ ಹಸು ಆ ಹಗ್ಗಕ್ಕೆ ಪೂರ್ಣವಾಗಿ ಅಧೀನವಾಗಿರ್ತದೆ. ಆ ಹಗ್ಗವನ್ನು ಹಿಡ್ಕೊಂಡು ಮನುಷ್ಯ ಏನೇನು ಮಾಡಿಸ್ತಾನೋ ಅದನ್ನೆಲ್ಲ ಮಾಡ್ತದೆ ಆ ಹಗ್ಗಕ್ಕೆ ಅಧೀನವಾಗಿ. ಅದರಂತೆ ಭಗವಂತ ನಮ್ಮನ್ನೆಲ್ಲ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ತಂತಿ ಅಂದರೆ ವೇದವಾಣಿ, ಭಗವಂತ ಹಾಕಿದ ವೇದಗಳ ಮಾತು. ಅವನ ಮಾತೇನಿದೆ ಆ ಮಾತಿಗೆ ನಾವು ಕಟ್ಟಬದ್ಧರಾಗಿದ್ದೇವೆ. ಇಲ್ಲಿ ವರ್ಣಾಶ್ರಮ ಗುಣ ಕರ್ಮ ನಾಮ, ರೈಟ್? ಕರ್ಮ ನಂಗೆ ಅರ್ಥ ಆಗತ್ತೆ, ವರ್ಣಾಶ್ರಮ ಕರ್ಮ. ವರ್ಣಾಶ್ರಮ ಗುಣ ಮತ್ತು ನಾಮ ಎಂಬುದು ಒಂದು ಉದಾಹರಣೆ ಬಿಡಬಹುದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತನ್ನೋ ನಾಮಗಳು ಹಾಗಿಟ್ಟುಕೊಳ್ಬೇಕು. ಅವರಿಗೆ ಉಚಿತವಾದ ಕರ್ಮಗಳು. ಅವ್ರ ಗುಣಾಂಬಾದಿ ಏನಾಗ ಅಲ್ಲಿ? ಗುಣ ಅಂದ್ರೆ ನಾವು ಮಾಡುವ ನಮ್ಮಲ್ಲಿರುವ ಗುಣ, ಸಾತ್ವಿಕ, ರಾಜಸ ಗುಣಗಳು, ತಾಮಸ ಗುಣಗಳು. ಆ ಗುಣ ಯೋಗ್ಯತೆಯಲ್ಲಿರುವುದೇ ಅದು. ಆ ಯೋಗ್ಯತಾನುಸಾರವಾಗಿ ನಮ್ಮಲ್ಲಿ ಏನೊಂದು ಗುಣ ಇದೆ, ಆ ಗುಣಕ್ಕೆ ಅನುಸಾರವಾಗಿ. ನಾಮ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಎಂಬ ನಾಮಗಳು. ಬ್ರಾಹ್ಮಣ ಗುಣ ಅಂದ್ರೆ ಏನು? ಅವ್ರು ಬಂದು ಬ್ರಾಹ್ಮಣ ಸಾತ್ವಿಕ ಒಂದು, ಕ್ಷತ್ರಿಯನೂ ಸಾತ್ವಿಕ ಒಂದು, ವೈಶ್ಯನೂ ಸಾತ್ವಿಕ ಒಂದು. ಆದರೂ ಬ್ರಾಹ್ಮಣನಾಗಿ ಹುಟ್ಟಿದಾಗ ಏನು ಕರ್ಮ ಮಾಡಬೇಕು ಅದನ್ನು ಮಾಡಲೇಬೇಕು. ಬ್ರಾಹ್ಮಣ ಅಂತ ಕರೆಸ್ಕೊಂಡಾಗ ಅದು ಕರೆಸ್ಕೊಳ್ಳೋದು ನಾಮ, ಅದು ಬ್ರಾಹ್ಮಣ ಅನ್ನೋದು ನಾಮ ಅಂತ ಹೇಳ್ತಾರೆ. ತತ್ತದ್ಯೋಗ್ಯ ಗುಣೈಹಿ ಬ್ರಾಹ್ಮಣಾದಿ ಯೋಗ್ಯ ಕರ್ಮಭಿಹಿ ಬ್ರಾಹ್ಮಣ ಕ್ಷತ್ರಿಯಾದಿ ನಾಮಭಿಹಿ ಅಂತ ಮೂರು ಅಲ್ಲಿಗೆ ಅದನ್ನೇ ಇಟ್ಕೊಳ್ಬೇಕು. ಅವರವರಿಗೆ ಯೋಗ್ಯವಾದ ಗುಣಗಳು, ಆ ಗುಣಗಳಿಂದ, ಮತ್ತು ಬ್ರಾಹ್ಮಣಾದಿ ಯೋಗ್ಯ ಕರ್ಮ, ಬ್ರಾಹ್ಮಣರಾಗಿದ್ದರೆ ಅದಕ್ಕೆ ಯೋಗ್ಯವಾದ ಕರ್ಮ, ಕ್ಷತ್ರಿಯರಾಗಿದ್ದರೆ ಅದಕ್ಕೆ ಯೋಗ್ಯವಾದ ಕರ್ಮ, ಆ ಕರ್ಮಗಳಿಂದ, ಮತ್ತು ಬ್ರಾಹ್ಮಣ, ಕ್ಷತ್ರಿಯ ಮೊದಲಾದ ನಾಮಗಳಿಂದ, ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ ಅಂತ ಆ ನಾಮಗಳಿಂದ ಕರೆಸಿಕೊಂಡು. ನಾಮ ಕರ್ಮ ಅರ್ಥ ಆಯ್ತು. ಗುಣ ಅಂಬದು ಈ ಬ್ರಾಹ್ಮಣಿಗೆ ಬಂದು ಅವ್ರು ಬಂದು ತುಂಬಾ ಜಗಳ ಹಾಕಕ ಗುಣ ಇಲ್ಲ ಅಂತ ತಗೊಂಬ, ಅವ್ರಿಗೆ ವೀರ್ಯ, ಕ್ಷತ್ರಿಯ ಮಾಡಿ ಧೈರ್ಯ ಇಲ್ಲ, ಆ ತರ ಗುಣಗಳಿಂದ
ಈ ಸತ್ವರಜೋಗುಣ ತಮೋ ಗುಣ ತಗೊಂಡು ಎಲ್ಲರಿಗೂ ಅದು ಇರ್ತಲ್ಲ, ಎಲ್ಲ ಸಾತ್ವಿಕ ಎಲ್ಲ 4 ವರ್ಣದಲ್ಲಿ ಇರುವಂತಲ್ಲ. ಆದ್ರೂ ನಾವು ನಮ್ಮ ಗುಣಕ್ಕನುಸಾರವಾಗಿ ನಾವು ಮಾಡೋದು. ಯಾವುದೇ ವರ್ಣದಲ್ಲಿದ್ರೂ ಕೂಡ ನೀವು ಹೇಳೋ ಹಾಗೆ ಆ ಗುಣಗಳು ಎಲ್ಲರಲ್ಲೂ ಇದೆ. ಆ ಗುಣಕ್ಕನುಸಾರವಾಗಿ ಅವರವರು ಕರ್ಮ ಮಾಡ್ತಾರೆ, ಅದನ್ನ ಮೀರೋದಿಲ್ಲ. ಸಾತ್ವಿಕರು ಸತ್ವಕರ್ಮಗಳನ್ನ ಮಾಡ್ತಾರೆ, ಹಾಗೆ ಸಾತ್ವಿಕ ಗುಣವುಳ್ಳವರು ಆ ಗುಣಕ್ಕನುಸಾರವಾಗಿ ಸತ್ವಕರ್ಮಗಳನ್ನು ಮಾಡ್ತಾ ಹೋಗ್ತಾರೆ. ಇದು 3 ಹಗ್ಗಗಳು. ಆ 3 ಹಗ್ಗಗಳಿಂದ ಭಗವಂತ ನಮ್ಮನ್ನ ಕಟ್ಟಿ ಹಾಕಿದ್ದಾನೆ. ಸುಯೋಜಿತಾ, ಚೆನ್ನಾಗಿ ಕಟ್ಟಿ ಹಾಕಿದ್ದಾನೆ ಅಂತ. ಸುಯೋಜಿತ ಅಂದ್ರೆ ಸುಷ್ಟು ಯೋಜಿತ ಅಂದ್ರೆ ಈ ಬಂಧನ ಏನಿದೆ ಅಲ್ಲ, ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮನ್ನ ಈ ಗುಣ ಕರ್ಮ ನಾಮಗಳಿಂದ ಬಂಧನ ಮಾಡಿದ್ದಾನೆ ಭಗವಂತ. ಇದು ಸುಯೋಜಿತ, ಬಹಳ ಚೆನ್ನಾಗಿ ಕಟ್ಟಿ ಹಾಕಿದ್ದಾನೆ. ಅದು ಆ ಕಟ್ಟುಪಾಡನ್ನ ಅಷ್ಟು ಸುಲಭವಾಗಿ ಬಿಡಿಸ್ಕೊಳ್ಳಿಕ್ಕಾಗೋದಿಲ್ಲ, ಕೊನೆಯ ತನಕ ಇರುತ್ತೆ ಅದು ಆ ಕಟ್ಟು. ಅದಕ್ಕೆ ಸುಯೋಜಿತ ಅಂತ. ಆದ್ರಿಂದ ನಾವು ಈ ಹಸು ಏನು ಮಾಡ್ತದೆ, ಆ ಒಂದು ದಾರಕ್ಕೆ ಬಲಿಯಾಗಿ, ದಾರಕ್ಕೆ ವಶ ಆಗಿ ಯಜಮಾನ ಹೇಳಿದಂತೆ ಎಲ್ಲ ಕೆಲಸಗಳನ್ನ ಮಾಡ್ತದೆ. ಮಾಡಿ ಅದನ್ನೆಲ್ಲ ತಂದು ಅವನಿಗೆ ಒಪ್ಪಿಸ್ತದೆ. ಭಾರವನ್ನೆಲ್ಲ ತಗೊಂಡು ಬಂದು ಅವನಿಗೆ ಕೊಡ್ತದೆ. ಅವನು ಆ ದಾರವನ್ನ ಹಾಕಿ ತನ್ನ ಅಧೀನದಲ್ಲಿ ಅದನ್ನು ಇಟ್ಟುಕೊಂಡಿದ್ದಾನೆ. ಹಾಗೆ ನಾವು ಕೂಡ ನಮ್ಮ ಯೋಗ್ಯತಾನುಸಾರವಾದ ಗುಣಕರ್ಮ ನಾಮಗಳು ಎಂಬ 3 ಹಗ್ಗಗಳೇನಿದ್ದಾವೆ ಅದರಿಂದ ಬದ್ಧರಾಗಿ ಆ ಭಗವಂತ ಹೇಳಿದಂತೆ ನಾವು ಕೇಳಬೇಕು. ಅವನ ಮಾತು, ಭಗವಂತನ ಮಾತು ವೇದವಾಣಿ, ಅದರಂತೆ ನಾವು ನಡಿಬೇಕು. ನಡೆದು ಅವನಿಗೆ ಅದನ್ನು ಒಪ್ಪಿಸ್ಬೇಕು. ತಗೊಂಡು ಬಂದು ಭಾರವನ್ನು ಹೊತ್ತುಕೊಂಡು ಬಂದು ಹೇಗೆ ಯಜಮಾನನಿಗೆ ಒಪ್ಪಿಸ್ತದೋ ಆ ಹಸು, ಅದರಂತೆ ನಾವು ಕೂಡ ಎಲ್ಲ ಕರ್ಮಗಳನ್ನ ಮಾಡಿ ಆ ಕರ್ಮಗಳಿಂದ ಭಗವಂತನ ಪೂಜೆ ಮಾಡಬೇಕು ಅಂತ ಅರ್ಥ. ಭಗವತ್ ಪೂಜಾ ರೂಪವಾಗಿ ಕರ್ಮ ಮಾಡಬೇಕು, ಅವನಿಗೆ ಸಮರ್ಪಣೆ ಮಾಡಬೇಕು. ಅದನ್ನ ಎಲ್ಲಾ ಕರ್ಮಗಳನ್ನು ಅವನಿಗೆ ಸಮರ್ಪಣೆ ಮಾಡಬೇಕು. ಚತುಷ್ಪದ ದ್ವಿಪದೇ ನಸೀವ ಅಂತ. ಚತುಷ್ಪದ ಅಂದ್ರೆ 4 ಕಾಲುಗಳಂತಹ ಗೋವುಗಳು. ದ್ವಿಪದ ಅಂತಂದ್ರೆ 2 ಕಾಲುಳ್ಳಂತಹ ಮನುಷ್ಯ. ಚತುಷ್ಪದ 4 ಕಾಲುಗಳುಳ್ಳಂತಹ ಗೋವುಗಳು, ದ್ವಿಪದೇ 2 ಕಾಲುಳ್ಳಂತಹ ಮನುಷ್ಯನಿಗೆ ಅಧೀನವಾಗಿ, ನಸೀವ ಆ ದಾರದಕ್ಕೆ ಅಧೀನವಾಗಿ, ಮೂಗಿಗೆ ನಸಿ ಅಂದ್ರೆ ನಾಸಿಕಾದಲ್ಲಿರುವ ದಾರ, ಆ ದಾರಕ್ಕೆ ಅವನು ಆ ಒಂದು ಹಸು ಹೇಗೆ ಅಧೀನವಾಗ್ತದೋ ಹಾಗೆ ಮನುಷ್ಯನಿಗೆ ಆ ನಸಿ ಇಂದ ಆ ಚತುಷ್ಪದಗಳು 4 ಕಾಲುಗಳುಳ್ಳಂತಹ ಪಶುಗಳು ಅದಕ್ಕೆ ಅಧೀನವಾಗುವಂತೆ ಅಂತ. ಇಲ್ಲಿ ಅಸ್ವಾತಂತ್ರ ಏನಿದೆ, ಭಗವಂತನಿಗೆ ಅವನು ಸ್ವತಂತ್ರ, ಮನುಷ್ಯರು ಎಲ್ಲರೂ ಉಳಿದವರೆಲ್ಲರೂ ಅವನಿಗೆ ಅಸ್ವತಂತ್ರರು, ಅವನ ಅಧೀನರಾಗಿ ಇದ್ದಾರೆ ಅನ್ನೋದಕ್ಕೆ ಮಾತ್ರ ಇದು ದೃಷ್ಟಾಂತ. ಕರ್ಮ ಮಾಡುವ ಸಮಯದಲ್ಲಿ ಅವನ ಅಧೀನವಾಗಿಯೇ ನಾವು ಮಾಡಬೇಕು. ಅವನ ಅಧೀನವಾಗಿಯೇ ಮಾಡ್ತಾ ಇದ್ದೇವೆ ಅನ್ನೋ ಅನುಸಂಧಾನ ಇರಬೇಕು. ಅದಕ್ಕೋಸ್ಕರ ಈ ದೃಷ್ಟಾಂತ ಕೊಟ್ಟಿದ್ದು. ಕರ್ಮ ಮಾಡೋದ್ರಲ್ಲೂ ನಮಗೆ ಸ್ವಾತಂತ್ರ್ಯ ಇಲ್ಲ, ತದಧೀನವಾಗಿಯೇ ಕರ್ಮಗಳನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಆ ಅನುಸಂಧಾನ ಇಟ್ಟುಕೊಂಡು ಅದನ್ನ ಭಗವತ್ ಪೂಜಾ ರೂಪವಾಗಿ ಮಾಡಿ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಅರ್ಥ. ಎಲ್ಲ ಪದಗಳಿಗೂ ಅರ್ಥ ಆಯ್ತು ಅಂತ ಅನ್ಸತ್ತೆ ನೋಡಿ. ಯದ್ವಾಚಿತಂತ್ಯಾಂ ಗುಣಕರ್ಮ ನಾಮಭಿಃ ಸ್ವಧಾಮಭಿರ್ವತ್ಸವಯಂ ಸುಯೋಜಿತಾಃ ಸರ್ವೇ ವಹಾಮೋ ಬಲಿಮೀಶ್ವರಾಯ ಪ್ರೋತಾನಸೀವದ್ವಿಪದೇ ಚತುಷ್ಪದಃ.
ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ ಸ್ವಧಾಮ ಎಂಬ ಶಬ್ದಕ್ಕೆ ಏನು? ಸ್ವಧಾಮ, ಧಾಮ ಅಂದ್ರೆ ಹಗ್ಗ. ಓಕೆ. ಸ್ವಧಾಮಭಿಹಿ, ನಮಗೆ ಬಂಧಕವಾದ ಹಗ್ಗಗಳಿಂದ ಸುಯೋಜಿತಾಹ, ಕಟ್ಟಲ್ಪಟ್ಟಿದ್ದೇವೆ ಅಂತ ಅರ್ಥ. ಧಾಮ ಅಲ್ಲ, ಧಾಮ ಮಹಾಪ್ರಾಣ ಅಲ್ಲ. ಮಹಾಪ್ರಾಣ ಧಾಮ ಆದ್ರೆ ಮನೆ ಅಂತ ಅರ್ಥ ಬರುತ್ತೆ. ಅಲ್ಪ ಪ್ರಾಣಧಾಮ ಅಂತ ಆದ್ರೆ ಹಗ್ಗ ಅಂತ ಅರ್ಥ. ದ ಮತ್ತು ಧಕ್ಕಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಬಂದು ತತ್ಯತ್ ಯೋಗ್ಯ ಗುಣೈಹಿ ಅಂದ್ರೆ ಅವ ಒಂದು ಸಾತ್ವಿಕರ, ಅದು ಒಂದು ರಾಜಸ, ಅದು ಒಂದು ತಾಮಸ, ಬ್ರಾಹ್ಮಣಗಳು ಹುಟ್ಟಿದ್ರು ಕೂಡ ಅವ ಬಂದು ಅದಕ್ಕೆ ಮಾರಿ ಕೆಲಸ ನಡೀತಾ, ಆ ದೇವರಿಂದ ಕೆಲಸ ಮಾಡಲ್ಪಡುತ್ತೆ ಅಂತ ತಗೋಬೇಕು ಅಲ್ವಾ? ಹೌದು. ಬ್ರಾಹ್ಮಣನಾಗಿ ಹುಟ್ಟಿದರೂ ಕೂಡ ಅವನ ಯೋಗ್ಯತಾನುಸಾರವಾದ ಕರ್ಮ ಗುಣ, ಅವನ ಗುಣಕ್ಕೆ ಅನುಸಾರವಾಗಿ ಅವನು ಕರ್ಮ ಮಾಡ್ತಾನೆ. ಎಲ್ಲಾ ಕರ್ಮಗಳಲ್ಲಿಯೂ ಕೂಡ ತಾರತಮ್ಯ ಇದೆ ಅಲ್ವಾ? ಬ್ರಾಹ್ಮಣನಾಗಿ ಹುಟ್ಟಿದಾಗ ಬ್ರಾಹ್ಮಣನ ಕರ್ತವ್ಯವನ್ನ ಮಾಡಬೇಕು, ಅದನ್ನು ಮಾಡಲೇಬೇಕು. ಅದನ್ನು ಮಾಡುವಾಗಲೂ ಕೂಡ ಅವನ ಅನುಸಂಧಾನ ಏನಿರ್ತದೆ ಆ ಗುಣಕ್ಕನುಸಾರವಾಗಿಯೇ ಅವನು ಚಿಂತನೆ ಮಾಡ್ತಾನೆ. 13ನೇ ಶ್ಲೋಕದಲ್ಲಿ ನೀವು ದುಷ್ಟಂ ಅಂದ್ರೆ ದತ್ತಂ ಹೇಳಿ, ನೀವು ಈ ಕಾಷ್ಟಲ್ಲಿ ತಪ್ಪ ಪ್ರಿಂಟ್ ಮಾಡಿದ್ದಾರೆ. ದತ್ತಂ ದುಷ್ಟಂ ಬಿಡಿದ್ದಾರೆ, ದುಷ್ಟಂ ತಪ್ಪ ಅಲ್ಲಿ ಪ್ರಿಂಟ್ ಮಾಡಿದ್ದಾರೆ. ದುಷ್ಟಂ ದತ್ತಂ ಅವ್ಯಕ್ತದಿಷ್ಟಂ ಜನತಾಂಗ ಹಾಗೆ ಇದೆ. ಅವ್ಯಕ್ತದಿಷ್ಟಂ ದತ್ತಂ, ಅವ್ಯಕ್ತೇನ ಈಶ್ವರೇಣ ದತ್ತಂ ದಿಷ್ಟಂ ದೇಹಯೋಗಂ ಸದಾ ದತ್ತೇ ಅಂತಾನೆ. ಅದೇ ದಿಷ್ಟಂ ಅನ್ನೋದಕ್ಕೆ ದತ್ತಂ ಅಂತ ಅರ್ಥ. ಅವ್ಯಕ್ತೇನ ಮುಂದೆ ದಿಷ್ಟಂ ಹಾಕಿ ಆಮೇಲೆ ದತ್ತಂ ಹಾಕೋಕಲ್ವಾ? ಆಗ ಅದು ಹಿಂದೆ ಮುಂದೆ ಮಾಡಬಹುದು, ಏಕೆ ಅಂತಂದ್ರಲ್ಲ. ಅವ್ಯಕ್ತೇನ ಈಶ್ವರೇಣ ದತ್ತಂ, ಅದಕ್ಕೆ ಅದೇ ದಿಷ್ಟಂ. ಅಂತಹ ದಿಷ್ಟಂ ದೇಹಯೋಗಂ ಸದಾ ದತ್ತೇ ಅಂತ ಹಾಗೆ ಬರೆದಿದ್ದಾರೆ. ಅಲ್ಲಿ ನೋಡಿದ್ರೆ ನೀವು ಪದರತ್ರ ದಿಷ್ಟಂ ದತ್ತಂ ಕೊಟ್ಟಿದ್ದಾರೆ, ಹಂಗ ಹಾಕಿದ್ದಾರೆ. ಆ ವ್ಯಾಕರಣ ತಗೊಂಡ್ರೆ ದಿಷ್ಟಂ ಅಂದ್ರೆ ನೀವು ಈ ಇವರು ಪ್ರಕಾಶಿಕಾಕಾರರು ಅವ್ಯಕ್ತ ದತ್ತಂ ಅಂತ ಪಾಠ ಇಟ್ಕೊಂಡಿರ್ಬೋದು ಅಂತ ಅನ್ಸುತ್ತಲ್ಲ ನಿಮಗೆ. ಮೂಲ ಶ್ಲೋಕದಲ್ಲೇನೆ ಸುಖಾಯ ದುಃಖಾಯ ಚ ದೇಹಯೋಗಂ ಅವ್ಯಕ್ತ ದತ್ತಂ ಜನತಾಂಗ ದತ್ತೇ ಅಂತ, ಅವ್ಯಕ್ತ ದತ್ತಂ ಅಂತ ಇರ್ಬೋದೇನೋ ಪಾಠ ಅಂತ. ದತ್ತಂ ಅನ್ನೋದಕ್ಕೆ ದಿಷ್ಟಂ ಅಂತ ಅರ್ಥ ಬರೆದ್ರು ಅಂತ ಹಾಗೇನಿಲ್ಲ. ಅದು ಹಿಂದೆ ಮುಂದೆ ಮಾಡಬಹುದು. ಅವ್ಯಕ್ತೇನ ಅಂತ ಇಟ್ಟುಕೊಂಡು ಅದಕ್ಕೆ ಈಶ್ವರೇಣ ದತ್ತಂ ಅಂತ ಅರ್ಥ ಮಾಡಿ ದಿಷ್ಟಂ ದೇಹಯೋಗಂ, ಅಲ್ಲಿಗನ್ವಯ ದಿಷ್ಟಂ ದೇಹಯೋಗಂ, ದಿಷ್ಟವಾದ ಯಾವ ಒಂದು ದೇಹಯೋಗ ಇದೆ ಅದನ್ನ ಸದಾ ದತ್ತೇ, ಸದಾ ಧಾರಣೆ ಮಾಡ್ತಾನೆ. ನತು ಅನ್ಯಥಾ ಕರ್ತುಂ ಶಕ್ನೋತಿ, ಅದನ್ನ ಬೇರೆ ರೀತಿ ಮಾಡ್ಲಿಕ್ಕಾಗೋದಿಲ್ಲ, ಬೇರೆ ಮಾಡ್ಲಿಕ್ಕಾಗೋದಿಲ್ಲ ಅಂತ. ಹಾಗೆ ಈ ಪ್ರಿಯವರ್ಧನೆ ಬಂದು ಪರೀಕ್ಷಿತ್ ಮಹಾರಾಜೇ ಒಂದು ರಾಜ, ಅವನಿಗೆ ಬಂದು ಗೊತ್ತು, ಅವನೇ ಬಂದು ಒಂದು ವೈರಾಗ್ಯದಿಂದ ಭಾಗವತ ಕೇಳ್ತಾ ಇದ್ದ. ಆಗಿರೋದ್ರಲ್ಲಿ ಪ್ರಿಯವೃತ ನೋಡ ಈ ತರ ಮುಂದೆ ಹೆಂಗ ಬಂದು ವೈರಾಗ್ಯ ಬಂತು ಎಂಬ ಕೇಳ ಹಿನ್ನೆಲೆ ಏನು? ಅವನೇ ಒಂದು ಪರೀಕ್ಷೆ ಕೂಡ ಎಲ್ಲ ಬಿಟ್ಬಿಟ್ಟಲ್ಲ, ನಾವು ನೋಡ್ತಿರ್ಲಿಲ್ಲ. ಅವ ಬಂದು ಶೃಂಗ ಇಲ್ಲಿ ನೋಡಿ ಬಿಟ್ಬಿಟ್ಟು ಎಲ್ಲಾ ಕೊಟ್ಬಿಡ್ತಾನ, ದಾನ ಮಾಡಿರ್ತಾನೆ, ಎಲ್ಲಾ ಕೊಟ್ಬಿಟ್ಟು ಅವ ಬಂದ್ಬಿಡ್ತಾನ. ಇದೊಂದು ಆಗಿರ ಅಂತಲ್ಲ, ಅವನಿಗೆ ಒಂದು ಅನುಭವ ಇದೆ, ಆ ತರ ಇರ ಅಂತಲ್ಲ. ಈ ಪ್ರಿಯವೃತ ನೋಡ ಕಥೆಯೇ ಬಂದು ದೃಷ್ಟಾಂತ ಕೇಳ್ತಾನಂದ್ರೆ ಅನೇಕ ಉದ್ದೇಶಗಳಿರುತ್ತೆ. ಒಂದು, ಇದೆಲ್ಲ ಶಾಸ್ತ್ರ ಅಂತ ಅನ್ನೋದು ಪರಾರ್ಥ. ಅವನು ಪರೀಕ್ಷಿತ ಪ್ರಶ್ನೆ ಮಾಡಿದ್ದೆಲ್ಲಾನು ಕೂಡ ನಮ್ಮ ಪರವಾಗಿ ಪ್ರಶ್ನೆ ಮಾಡಿದಾನ. ಅವನು ಎಲ್ಲ ಸಾಧಾರಣ ಜನಗಳ ಪರವಾಗಿ ಪ್ರಶ್ನೆಗಳು, ಎಲ್ಲ ಅನೇಕ ಪ್ರಶ್ನೆಗಳು ಮುಂದೆನೂ ಹೀಗೆ ಬರುತ್ತೆ. ತುಂಬಾ ಪ್ರಶ್ನೆಗಳನ್ನ ಅವನೇನು ಕೇಳ್ತಾನೆ, ಎಲ್ಲವೂ ಕೂಡ ಸಾಧಾರಣವಾಗಿ ಮನುಷ್ಯರಿಗೆ ನಮಗೆಲ್ಲ ಅನುಕೂಲವಾಗುವಂತೆ ನಮ್ಮ ಪರವಾಗಿ ಪ್ರಶ್ನೆಗಳನ್ನ ಮಾಡಿ ಭಗವಂತನಿಂದ ಆ ಉತ್ತರವನ್ನು ಪಡ್ಕೊಳ್ಬೇಕು ಅಂತ. ಹಾಗಾಗಿ ಶುಕಾಚಾರ್ಯ ಹೇಳುವಾಗಲೂ ಕೂಡ
ಪರೀಕ್ಷಿತ್ ರಾಜನಿಗೆ ಅಂತಾನೇ ಹೇಳೋದಲ್ಲ, ಸಾಧಾರಣವಾಗಿ ಎಲ್ಲ ಜನಗಳಿಗೆ ಅನುಕೂಲ ಆಗೋ ಹಾಗೇನೆ ಉಪದೇಶ ಮಾಡ್ತಾರೆ. ಪರೀಕ್ಷಿತನಿಗೆ ಅದು ಗೊತ್ತು, ಅದರ ಮಾಡಿರ್ತಾನೆ, ಆದರೂ ಹೇಳ್ತಾರೆ. ಅದೆಲ್ಲ ನಮಗೆ. ಹಾಗಾಗಿ ಶಾಸ್ತ್ರ ಅನ್ನೋದು ಯಾವತ್ತೂ ಪರಾರ್ಥ. ಹಾಗೋಸ್ಕರ ಶಾಸ್ತ್ರದಲ್ಲಿ ನಮಗೋಸ್ಕರ ಅಂತಾನೆ ಹೇಳಿರ್ತಾರೆ. ನಾವು ಅದನ್ನ ಓದಿ ತಿಳ್ಕೊಂಡು ಆ ಥರ ನಡ್ಕೊಳ್ಬೇಕು, ಅದಕ್ಕೋಸ್ಕರ ಮಾಡ್ತಾರೆ ಅಂತ ಇದು ಒಂದು ಉದ್ದೇಶ. ಮತ್ತೆ ಎಷ್ಟೇ ಆದರೂ ಒಂದು ಸಂಸಾರದಲ್ಲಿರೋರಿಗೆ ಮೋಹ ಅಭಿಮಾನ ಅನ್ನೋದು ಅಷ್ಟು ಪೂರ್ಣವಾಗಿ ಹೋಗಿರೋದಿಲ್ಲ. ಓಕೆ. ನಮಸ್ಕಾರ ಗುರುಗಳೇ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.